ನನಗನ್ಸಿದ್ದೇನು ಗೊತ್ತಾ, ನಾವು ಒಬ್ರಿಗೆ ತುಂಬ ಪ್ರೀತಿ ಕೊಡ್ತೀವಿ. ಸೊ ಆ ಪ್ರೀತಿ ಗಟ್ಟಿಯಾಗಿರಬೇಕು ಅಂದರೆ ನಾವು ಅವರ ಭಾವನೆಗಳನ್ನೂ ಅರ್ಥ ಮಾಡ್ಕೊಬೇಕು, ಅವರ ಆಸೆಗಳನ್ನೂ ನಾವು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ನಾವು ಪ್ರೀತಿ ಕೊಡ್ತಾ ಇದ್ದರೆ ಅದು ಅದು ಒಂಥರ ವೇಸ್ಟು. ಯಾಕೆ ಅಂದರೆ ನೀವು ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಎಷ್ಟು ಪ್ರೀತಿ ಕೊಟ್ಟರೆ ಏನು ಸುಖ, ಎಷ್ಟು ಐಶ್ವರ್ಯ ಇದ್ದರೆ ಏನು ಸುಖ, ಅಥವಾ ನೀವು ಅವ್ರಿಗೆ ದುಡ್ಡಿಂದ ನೀವೇನೇ ಕೊಡಿಸಿದ್ರೂ ಖುಷಿ ಸಿಗೋದಿಲ್ಲ. ಯಾಕೆಂದರೆ ನಮ್ಮ ಪ್ರೀತಿನ ಹಂಬಲಿಸ್ತಾ ಇರ್ತಾರೆ ನೋಡಿ, ಅವ್ರಿಗೆ ನಾವು ಕೊಡೋ ಟೈಮ್ ಆಗಿರ್ಬೋದು, ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಅದು ತಂದ್ಕೊಡೋದಾಗಲಿ, ಅಥವಾ ಅವ್ರ ಆಸೆನ ಈಡೇರಿಸ್ತೀವಿ ನೋಡಿ, ಅದೇ ನಿಜವಾದ ಪ್ರೀತಿ. ಕೆಲವೊಬ್ರು ಅನ್ಕೊತಾರೆ ದುಡ್ಡಿದ್ರೆ ಪ್ರೀತಿ ಅಂತ, ನಿಜವಾಗ್ಲೂ ಅಲ್ಲ. ಯಾರ ಭಾವನೆಗಳಿಗೆ ಸ್ಪಂದಿಸ್ತಾರೆ ನೋಡಿ, ಅದೇ ನಿಜವಾದ ಪ್ರೀತಿ. ಆ ಪ್ರೀತಿ ಕೊನೆಯವರೆಗೂ ಶಾಶ್ವತವಾಗಿ ಗಟ್ಟಿಯಾಗಿ ಉಳ್ಕೊಳುತ್ತೆ. ನಾನು ಹೇಳಿದ್ದು ನಿಜ ಅನಿಸುತ್ತೆ ಅಲ್ವಾ? ವಾಸ್ತವ ಏನು ಗೊತ್ತಾ, ಇದನ್ನು ಕೆಲವೊಬ್ಬರು ಮಾತ್ರ ಅರ್ಥ ಮಾಡಿಕೊಂಡು ಜೀವನನ ಗಟ್ಟಿಯಾಗಿ, ಪ್ರೀತಿನ ಗಟ್ಟಿಯಾಗಿ ಉಳಿಸ್ಕೊಂಡಿರ್ತಾರೆ. ಸೊ ಅಂಥವರಲ್ಲಿ ನೀವು ಒಬ್ಬರು ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.